ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ಯುದ್ಧದ ಎಫೆಕ್ಟ್ ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ. ಗ್ಯಾಸ್ ಟ್ರಬಲ್ ಇಡೀ ದಿನ ಕಾದ್ರೂ ಕೂಡ ಆಟೋಗಳಿಗೆ ಸಿಗ್ತಾ ಇಲ್ಲ ಗ್ಯಾಸ್. ಒಂದು ಆಟೋಗೆ ಇಂತಿಷ್ಟೇ ಕೆಜಿ ಗ್ಯಾಸ್ ವಿತರಣೆ ಮಾಡಲಾಗ್ತಾ ಇದೆ. ಚಾಲಕರಿಗೆ ರಾತ್ರಿ ಪೂರ್ತಿ ಆಟೋದಲ್ಲಿ ಮಲಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರ ಬದುಕು ನಿಜಕ್ಕೂ ಕೂಡ ಬರ್ಬಾದ್ ಆಗಿ ಹೋಗಿದೆ. ಇದರಲ್ಲಿ ಅಲ್ಲಿ ಯುದ್ಧ ನಡೀತಾ ಇರಬಹುದು, ಬಟ್ ಅಸಲಿ ಸಮಸ್ಯೆ ಭಾರತದಲ್ಲಿ, ಅದರಲ್ಲೂ ಆಟೋ ಚಾಲಕರು ಪಾಪ ಒಂದು ಆಟೋಗೆ ಇಂತಿಷ್ಟೇ ಕೆಜಿ ಗ್ಯಾಸ್ ವಿತರಣೆ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಕೇಳಿದ್ರೆ ಹಾಕ್ತಾ ಇಲ್ಲ, ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಸಿಗ್ತಾ ಇಲ್ಲ ಗ್ಯಾಸ್. ಸಿಗದೆ ಆಟೋ ಚಾಲಕರ ಬದುಕು ಈಗ ಬರ್ಬಾದ್ ಆಗ್ತಾ ಇದೆ. ರಾಜಾಜಿನಗರದ ಯುಎಸ್ಕೆ ಆಟೋ ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ ಪಾಪ ಆಟೋ ಚಾಲಕರು. ಬೆಳಗ್ಗೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋಗಳು. ಕೆಲವೊಂದಿಷ್ಟು ಜನ ಅಂತೂ ಮಧ್ಯರಾತ್ರಿಯಿಂದಲೇ ಕ್ಯೂನಲ್ಲಿದ್ದಾರೆ. ಒಂದ್ಸಲ ಗ್ಯಾಸ್ ತುಂಬಿಸಿಕೊಳ್ಳಲು 3-4 ಗಂಟೆ ಕಾಯುವ ಸ್ಥಿತಿ ಇದೆ. ಗ್ಯಾಸ್ಗಾಗಿ ಕಾಯೋದ್ರಲ್ಲೇ ಅರ್ಧ ದಿನ ಮುಗಿದು ಹೋಗುತ್ತೆ. ಸಂಪಾದನೆ ಹೇಗೆ ಮಾಡೋದು ಅಂತಿದ್ದಾರೆ ಚಾಲಕರು. ಹೇಗೆ ಮಾಡೋದು ಸಂಪಾದನೆ, ಹೇಗೆ ಮಾಡೋದು ಬದುಕನ್ನ ಸಾಗಿಸೋದು ಹೇಗೆ ಅಂತ ಹೇಳಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಗ್ಯಾಸ್ ಟ್ರಬಲ್ ರಿಯಾಲಿಟಿ ಚೆಕ್. ರಾಧಾ ಹಿರೇಗೌಡರ್ ಗ್ಯಾಸ್ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಟ್ರಬಲ್ ಯಾವ ರೀತಿ ಆಗಿದೆ, ಆಟೋ ಚಾಲಕರು ಹೇಗೆ ಪರದಾಡ್ತಾ ಇದ್ದಾರೆ, ಜೊತೆಗೆ ಈಗ ಕೆಜಿ ಗ್ಯಾಸ್ಗೆ ಎಷ್ಟು ಬೆಲೆ ಇದೆ, ಜೊತೆಗೆ ಎಷ್ಟು ದುಪ್ಪಟ್ಟು ಬೆಲೆಯನ್ನ ಏಜೆನ್ಸಿಗಳು ಏರಿಸಿದಾವೆ, ಎಲ್ಲದರ ಬಗ್ಗೆಯೂ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆಟೋ ಚಾಲಕರನ್ನ ಹೋಗಿ ಮಾತನಾಡಿಸಿದ್ರೆ ಅವ್ರ ಮುಖದಲ್ಲಿ ನಗುನೇ ಇಲ್ಲ ಪಾಪ. ಈ ಗ್ರಾಹಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರು ಮುಂಚೆ ಎಲ್ಲ ಭಾಳ ಬಂದರೆ ಬನ್ನಿ ಬಿಟ್ರೆ ಬಿಡಿ ಅನ್ನೋ ಥರ ಎಲ್ಲ ವರ್ತನೆ ಮಾಡ್ತಾ ಇದ್ರು. ಬಟ್ ಈಗ ಹೆಂಗಾಗಿದೆ ಅಂತ ಅಂದರೆ, ಇಲ್ಲ ಹಿಂಗಾಗಿದೆ ಪರಿಸ್ಥಿತಿ, ಗ್ಯಾಸ್ಗೆ ನಾವೆಲ್ಲ ಡಬಲ್ ರೇಟ್ ಕೊಡ್ತಾ ಇದ್ದೀವಿ, ನೀವು ಹಾಗೆ ಮಾಡಿದರೆ ಹೆಂಗೆ, ನಿಮ್ಮಿಂದಾನೇ ನಾವು ಬದುಕು ಅಂತ ಹೇಳಿ ಗ್ರಾಹಕರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಬಂದಿದೆ ಈಗ ಆಟೋ ಚಾಲಕರ ಪರಿಸ್ಥಿತಿ. ಅದಾದ ನಂತರ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡ್ರೂ ಕೂಡ ಗ್ಯಾಸ್ ಸಿಗುತ್ತೋ ಇಲ್ವೋ ಅನ್ನೋ ಕ್ಲಾರಿಟಿ ಇರಲ್ಲ, ಅವ್ರಿಗೆ ಗ್ಯಾರಂಟಿ ಇರಲ್ಲ. ಯಾಕೆ ಅಂತ ಅಂದರೆ ಖಾಲಿಯಾಗಿ ಹೋಗ್ಬಿಡುತ್ತೆ ಒಂದೊಂದು ಬಂಕ್ಗಳಲ್ಲಿ. 3-4 ಗಂಟೆ ಒಂದು ಸಲ ಗ್ಯಾಸ್ ತುಂಬಿಸಿಕೊಳ್ಬೇಕು ಅಂತ ಅಂದರೆ 3-4 ಗಂಟೆ ಕಾಯಬೇಕಾದಂಥ ಸ್ಥಿತಿ ಇದೆ. ಗ್ಯಾಸ್ಗಾಗಿ ಕಾಯೋದ್ರಲ್ಲೇನೆ ಅರ್ಧ ದಿನ ಮುಗಿದೋಗುತ್ತೆ. ಇನ್ನು ಅರ್ಧ ದಿನ ಆಟೋ ಓಡಿಸ್ಬೇಕು ಅವರು. ಹಾಕ್ಸಿರೋ ಗ್ಯಾಸು ಅರ್ಧ ದಿನ ಓಡುತ್ತೋ ಇಲ್ವೋ ಗೊತ್ತಿಲ್ಲ ಆಟೋ. ಸೊ ಅದು ಪ್ರಾಬ್ಲಮ್. ಇದೆಲ್ಲದರ ನಡುವೆ ಮನೆಗೆ ಹೋಗೋದಕ್ಕಾಗ್ತಾ ಇಲ್ಲ. ಬೆಳಗ್ಗೆ ಬರ್ತಾರೆ, ಸಾಲಚ್ಚು ನಿಲ್ತಾರೆ ಬಂಕ್ಗಳ ಮುಂದೆ, ಅಲ್ಲೇ ಒಂದು 3-4 ಗಂಟೆ ಹೋಗುತ್ತೆ. ಅದಾದ ನಂತರ ಅಯ್ಯೋ ಇವತ್ತು ಡ್ಯೂಟಿನೇ ಆಗಿಲ್ಲ, ಇವತ್ತೇನು ಸಂಪಾದನೆ ಆಗಿಲ್ಲ ಅಂತ ಹೇಳಿ ಮಧ್ಯರಾತ್ರಿವರೆಗೂ ಆಟೋ ಓಡಿಸ್ತಾರೆ ಪಾಪ. ಮಧ್ಯರಾತ್ರಿವರೆಗೂ ಓಡಿಸ್ತಾರೆ. ಹಾಗೆ ಹೋಗಿ ಮಲಗನ ಅನ್ಕೊಳ್ಳೋಷ್ಟರಲ್ಲೇ ಗ್ಯಾಸ್ ಖಾಲಿ ಆಗಿರುತ್ತೆ. ಮತ್ತೆ ಬೆಳಗ್ಗೆ ಎದ್ದು 5-6 ಗಂಟೆ, 5 ಗಂಟೆಗೆಲ್ಲ 4 ಗಂಟೆ 5 ಗಂಟೆಗೆಲ್ಲ ಎದ್ದು ಮತ್ತೆ ಬಂಕ್ಗಳ ಮುಂದೆ ಸಾಲಚ್ಚು ನಿಲ್ಲಬೇಕು. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ. ಆಟೋ ಚಾಲಕರ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ನಡೆಸ್ತಾ ಇದ್ದಾರೆ. ಮೇಡಮ್, ಓವರ್ ಟು ಯು. ಎಸ್ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ಈಗ ಅಲ್ಲಿ ನಾವು ಸ್ವಲ್ಪ ದೃಶ್ಯದಲ್ಲಿ ನಿಮಗೆ ತೋರಿಸಿದ್ವಿ ಎಲ್ಲ ಆಟೋ ಚಾಲಕರು ಹೇಗೆ ನಿಂತ್ಕೊಂಡಿದ್ದಾರೆ. ಮತ್ತು ಆಟೋ ಚಾಲಕರನ್ನ ಒಂದೇ ಕಡೆ ನಾವು ಹಿಡಿಬಹುದು, ಹೌದು ಅವ್ರ ಸ್ಟ್ಯಾಂಡ್ ಎಲ್ಲಿದೆ ಅಲ್ಲಿ ಹೋಗ್ಬೋದು. ಬಟ್ ಬಂಕ್ಗಳ ಮುಂದೆ ಇಷ್ಟು ಸಾವಿರಾರು ಆಟೋಗಳು ನಿಲ್ಲೋದನ್ನು ನಾವು ಯಾವತ್ತೂ ನೋಡಿದಕ್ಕೆ ಸಾಧ್ಯನೇ ಇಲ್ಲ. ಬಂಕ್ಗಳ ಮುಂದೆ ಲಿಟ್ರಲಿ ನಿಂತ್ಕೊಂಡಿದ್ದಾರೆ ಆಟೋ ಚಾಲಕರು. ಮತ್ತು ಪಾಪ ತಿಂಡಿ ಮಾಡಿರಲ್ಲ, ಊಟ ಮಾಡಿರಲ್ಲ, ದುಡ್ಡಿರಲ್ಲ. ಫಸ್ಟ್ ಆಫ್ ಆಲ್ ದುಡ್ಡಿರಲ್ಲ, ಕೇಳಿದರೆ ಕಮಿಟ್ಮೆಂಟ್ಗಳ ಸರಮಾಲೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್. ಮೇಡಮ್, ಓವರ್ ಟು ಯು. ಓಕೆ, ಥ್ಯಾಂಕ್ ಯು ರಾಮ. ನಾನಿಲ್ಲಿ ರಾಜಾಜಿನಗರ ಗ್ಯಾಸ್ ಬಂಕ್ ಹತ್ರ ಇದ್ದೀನಿ. ರಾಮ್, ನಿಮ್ಗೆ ಗೊತ್ತಿದೆ ಗ್ಯಾರಂಟಿ ನ್ಯೂಸ್ ಆಟೋ ಡ್ರೈವರ್ಸ್ ನ ಸಂಕಷ್ಟ ಏನಿದೆ ಅದನ್ನ
ಕಂಟಿನ್ಯೂಸ್ ಆಗಿ ಜನರ ಮುಂದೆ ಇಡುವ ಮತ್ತು ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಡೆಫಿನೆಟ್ಲಿ ಬಡವರ ಪರ, ಶೋಷಿತರ ಪರ ಮತ್ತು ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರ ಪರ ಇದ್ದೇ ಇರುತ್ತೆ, ಯಾವಾಗ್ಲೂ ಕೂಡ ಮುಂದೆ ನಿಂತ್ಕೊಳ್ಳುತ್ತೆ. ಸೊ ರಾಜಾಜಿನಗರದ ಗ್ಯಾಸ್ ಬಂಕ್ ಅಲ್ಲಿ ನಾನಿದ್ದೀನಿ. ಒಂದಿಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಎಸ್ಪೆಷಲಿ ವುಮನ್ ಆಟೋ ಡ್ರೈವರ್ಸ್, ಹೆಣ್ಮಕ್ಳಿದ್ದಾರೆ. ಜೊತೆಗೆ ನನಗೆ ತುಂಬಾ ನೋವಾಗಿದ್ದು ಏನ್ ಗೊತ್ತಾ ರಾಮ್, ಬೆಳಿಗ್ಗೆ 4 ಗಂಟೆಯಿಂದ ಆಟೋ ಡ್ರೈವರ್ಸ್ ಅಲ್ಲಿ ಬಹಳಷ್ಟು ಜನ ವಯಸ್ಸಾದವರೇ ಇರ್ತಾರೆ. ಯಾಕಂದ್ರೆ ರಿಟೈರ್ಡ್ ಆಗಿರ್ತಾರೆ, ಜೀವನ ನಡೆಯೋದು ಕಷ್ಟ ಆಗಿರ್ತದೆ, ಆಟೋ ಓಡಿಸ್ಕೊಂಡು ಹೆಂಗಾದ್ರೂ ಜೀವನ ಮಾಡೋಣ ಅನ್ನೋಂಥವ್ರು ಇರ್ತಾರೆ. ತಾವು ನೋಡಬಹುದು, ಇದು ಇಷ್ಟು ಮಟ್ಟಿಗೆ ಸೀಮಿತ ಆಗಿಲ್ಲ. ಈ ಕ್ಯೂ 2 ಕಿಲೋಮೀಟರ್ ಇದೆ. ಇವತ್ತು ನಡ್ಕೊಂಡು ನಾನೇನಾದ್ರೂ ಒಬ್ಬೊಬ್ರನ್ನ ಮಾತಾಡ್ಸಿದ್ರೆ ಇಡೀ ದಿನ ಮಾತಾಡಿಸಬಹುದು. ಪಾಪ ಅವ್ರ ಮುಖದಲ್ಲಿ ಇಷ್ಟು ನೋವಿದೆ, ಸಂಕಷ್ಟ ಇದೆ. ಬೆಳಗ್ಗೆ 4 ಗಂಟೆಯಿಂದ ನನ್ನ ನಂಬರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದಾರಲ್ಲ ಈ ಆಟೋ ಡ್ರೈವರ್ಸ್. ರಿಯಲಿ ನನ್ಗೆ ಬಹಳ ದುಃಖ ಆಗುತ್ತೆ ಇವ್ರನ್ನ ನೋಡಿದಾಗ. ಯಾಕೆ ಅಂತಂದ್ರೆ ಇಡೀ ಅರ್ಧ ದಿನ ಇವ್ರು ಇಲ್ಲೇ ಕಳೆದ್ರೆ ಇನ್ನು ಯಾವ ರೀತಿ ಇವ್ರು ಸಂಪಾದನೆ ಮಾಡ್ತಾರೆ, ಏನ್ ತಗೊಂಡು ಹೋಗ್ತಾರೆ. ನಿಜಕ್ಕೂ ಕೂಡ ಇದು ಒಂದ್ ರೀತಿಯ ಪರಿಸ್ಥಿತಿ. ಇದನ್ನು ಕೂಡ ನೀವು ರಾಜಕೀಯ ಮಾಡ್ಕೊಂಡು ಅದು ಅವ್ರ ಅವಸ್ಥೆ, ಅವ್ರು ಪಡ್ಬೇಕಾಗಿರುವಂತ ಪಾಡು, ಅವ್ರು ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಒಂದಿಷ್ಟಾದ್ರೂ ಮಾನವೀಯತೆಯಿಂದ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಒಬ್ಬೊಬ್ಬರ ಕಣ್ಣಲ್ಲಿ ನಿರೀಕ್ಷೆ ಇದೆ. ಅವ್ರ ಮುಂದೆ ಮೈಕ್ ಇಟ್ರೆ ಡೆಫಿನೆಟ್ಲಿ ಒಬ್ಬೊಬ್ಬರ ಕತೆ, ಒಬ್ಬೊಬ್ಬರ ಜೀವನ, ಒಬ್ಬೊಬ್ಬರ ಬದುಕು ಇಷ್ಟು ಭಯಂಕರವಾಗಿದೆ, ಭಯಾನಕವಾಗಿದೆ. ನಾನು ಅಲ್ಲಿರುವಂತಹ ಆಟೋಗಳಲ್ಲಿರುವಂತಹ ಆ ಒಂದು ಆಟೋ ಚಾಲಕರನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ಬಹಳಷ್ಟು ಜನ ಹೆಣ್ಮಕ್ಳಿದ್ದಾರೆ. ಬೆಂಗಳೂರಿನಲ್ಲಿ 1,000ಕ್ಕೂ ಹೆಚ್ಚು ಲೇಡಿ ಆಟೋ ಡ್ರೈವರ್ಸ್ ಇದ್ದಾರೆ. 1,000ಕ್ಕೂ ಹೆಚ್ಚು ಸ್ವಂತ ಸಾಮರ್ಥ್ಯದ ಮೇಲೆ ನಿಂತ್ಕೊಳ್ಬೇಕು, ಜೀವನ ಸಾಗಿಸ್ಬೇಕು ಅನ್ನುವಂತ ಹೋರಾಟದಲ್ಲಿರುವಂತ ಮಹಿಳೆಯರು ಇವರು. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಹೆಂಗಿದೆ ಮೇಡಮ್ ನಿಮ್ ಪರಿಸ್ಥಿತಿ? ಮೇಡಮ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈತಾಗ ಇರಕ್ಕೂ ಆಗ್ತಾ ಇಲ್ಲ, ಸಾಯಕ್ಕೂ ಆಗ್ತಾ ಇಲ್ಲ, ನಮ್ಗೆ ಜೀವನ ಸಾಗ್ಸಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೈಟ್ ಅಲ್ಲೇ ಬಂದು ನಾವು ಕುತ್ಕೊಳ್ಬೇಕಾಗಿದೆ. ಇಲ್ಲಿ ನೈಟ್ ಅಲ್ಲಿ ಬಂದು ಕುತ್ಕೊಂಡು ಮಕ್ಕಳನ್ನೆಲ್ಲ ನಾವು ಕರ್ಕೊಂಡ್ ಬರ್ತಾ ಇದೀವಿ. ಚಿಕ್ಕ ಮಕ್ಕಳಿದಾರೆ ಮನೆಯಲ್ಲಿ, ತುಂಬಾ ಮಕ್ಕಳೆಲ್ಲ ಕರ್ಕೊಂಡ್ ಬಂದು ಕುತ್ಕೊಂಡಿದೀವಿ. ಕುತ್ಕೊಂಡು ಅಲ್ಲಿ ಹೋಗೋಷ್ಟಲ್ಲೇ ಗ್ಯಾಸೇ ಖಾಲಿ ಆಗಿದೆ ಅಂತ ಹೇಳ್ತಾರೆ. ನಾವು ಎಲ್ಲೆಲ್ಲೇ ಒತ್ಕೊಂಡು ಅಂತ ನಮ್ಗೆ ದುಡಿಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಮಕ್ಕಳು ನೋಡೋದು ಅಥವಾ ಇಲ್ಲಿ ಸಂಸಾರ ನಡೆಸಕ್ಕೂ ಆಗ್ತಾ ಇಲ್ಲ. ಈತಗೆ ಸಂಸಾರ ನಡೆಸ್ಬೇಕಂದ್ರೆ ಗ್ಯಾಸ್ ಬೇಕು, ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ. ಮನೆಯಲ್ಲಿ ಹೊತ್ತು ಊಟಕ್ಕೂ ನಮ್ಗೆ ತೊಂದರೆ ಆಗ್ತಾ ಇದೆ ಮೇಡಮ್. ಯಾಕಂದ್ರೆ ನೈಟ್ ಎಲ್ಲ ಬಂದು ನಾವ್ ಹೆಣ್ಮಕ್ಳು ಕೂಡೋ ಪರಿಸ್ಥಿತಿ ತಗೊಂಡ್ಬಿಟ್ರಲ್ಲ ಸರ್ಕಾರಕ್ಕೆ ಏನು ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ನಮಗ್ ಗೊತ್ತಾಗ್ತಾ ಇಲ್ಲ. IPL ಗೆಲ್ಲ ಇವ್ರಿಗೆ ಟಿಕೆಟ್ ಕೇಳಕ್ಕೆ ಮುಂಚೆನೆ ಹೋಗಿ ಕ್ಯೂ ನಿಲ್ಲಿಸ್ತಾರೆ ಇವ್ರು. ಇಲ್ಲೇ ನಾವಿಲ್ಲಿ ಸಾಯ್ತಾ ಇದೀವಿ, ಜನಗಳು ಸಾಯ್ತಾ ಇದೀವಿ. ನಮ್ ಕಷ್ಟ ಅವ್ರಿಗೆ ಹೇಳಕ್ ಹೋದ್ರೆ ಇರಮ್ಮ ಇನ್ನೊಂದು 10 ದಿನ ನಮ್ದು ಎಲೆಕ್ಷನ್ ಇದೆ ಅಂದ್ರೆ ಎಲೆಕ್ಷನ್ ಇವ್ರಿಗೆ ಮುಖ್ಯ ಆಯ್ತು, ನಮ್ಮ ಕಷ್ಟ ಇವ್ರಿಗೆ ಮುಖ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ ಕಷ್ಟ ನೋಡಿ ಅಂತ ನಾವು ಅವ್ರಿಗೆ ಕಳಕಳಿಯಿಂದ ಕೇಳ್ಕೊತಾ ಇದೀವಿ ಮೇಡಮ್. ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ಏನಾಗ್ತಿದೆ ಅಂದ್ರೆ ರೇಷನ್ಗೂ ತುಂಬಾ ತೊಂದರೆ ಆಗ್ತಿದೆ. ಮತ್ತೆ ಬಾಡಿಗೆ ಕಟ್ಟಬೇಕು, ಗಾಡಿ EMI ಕಟ್ಟಬೇಕು, ಹೆಂಗೆ ನೆಕ್ಸ್ಟ್ ನಾವು ಜೀವನ ಮಾಡೋದು ಅಂತ ತುಂಬಾ ಕಷ್ಟ ಆಗ್ತಿದೆ ಮೇಡಮ್. ನಾವು ಆಟೋದಲ್ಲಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಆದ್ರೆ ತುಂಬಾ ವಯಸ್ಸಾದವರು ಇದ್ದಾರೆ. ಅವ್ರ ಪರಿಸ್ಥಿತಿನೂ ನೋಡ್ಬೇಕು. ಬಿಸಿಲಲ್ಲಿ ರಾತ್ರಿ ಹಗಲು ಎಲ್ಲ ಇರ್ತಾರೆ. ಅವ್ರನ್ನೂ ನೋಡ್ಕೊಂಡು ನಾವು ಜೀವನನೂ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ. ಇಲ್ಲ ಮೇಡಮ್, ವಯಸ್ಸಾದವರು ತುಂಬಾ ವಯಸ್ಸಾದವ್ರು ಇದ್ದಾರೆ. ನಾವಾದ್ರೂ ಸ್ವಲ್ಪ ಅದು ಕಾಯ್ಬೋದು. ವಯಸ್ಸಾದವರು ಹೆಂಗ್ ಕಾಯಕ್ಕಾಗತ್ತೆ ಹೇಳಿ ಮೇಡಮ್? ಅವ್ರ ಕಾಲು ನೋವು ಇರತ್ತೆ, ಏನೇನೋ ಇರತ್ತೆ. ಅದಕ್ಕೋಸ್ಕರನೇ ಹೇಳ್ತಾರೆ. ಸಾಕು. ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಮನೆ ಬಾಡಿಗೆಗೆ ಮತ್ತೆ ಊಟಕ್ಕೆ ಒಂದೊಂದ್ಸಲ ನಾವು ಇದನ್ನ ನಂಬ್ಕೊಂಡು ಇರೋ ಕೆಲಸನಲ್ಲಿ ಎಲ್ಲೂ ನನಗೂ ಕಾಲ್ ಹೇಟಾಗಿದ್ದೆ. ನನ್ನಿಂದೆಲ್ಲ ಕೂರಕ್ಕೂ ಆಗಲ್ಲ, ಏನು ಮಾಡಕ್ಕಾಗಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ರಾತ್ರಿಯಿಂದ ಅಲ್ಲಿ ನಿಂತ್ಕೊಂಡು ನಾವು ಗಾಡಿಯಲ್ಲಿ ಇದನ್ನ ನಂಬ್ಕೊಂಡೆ ನಾವು ಸಂಸಾರ ನಡೆಸ್ತಾ ಇರೋದು. ಈಗ ಅದೊಂದ್ ಕೆಲಸ ನಿಂತೋದ್ಮೇಲೆ ನಾವ್ ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಈಗ ನಮ್ಗೆ ಲೈಫ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಈಗ ನೀವು ಇದ್ರಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡ್ಕೊಟ್ರೆ ಸರ್ಕಾರ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ಹೆಣ್ಮಕ್ಳುಗಳು ತುಂಬಾ ಪ್ರಾಬ್ಲಮ್ ಅಲ್ಲಿದೀವಿ. ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಮನೇಲಿ ತುಂಬಾ ಪ್ರಾಬ್ಲಮ್ಗಳಿರುತ್ತೆ. ಅದ್ರಲ್ಲಿ ಈ ತರನೂ ಒಂದು ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂದ್ರೆ ಏನಾದ್ರೂ ಒಂದು ಪರಿಹಾರ ಮಾಡ್ಲೇಬೇಕು.